ಹಲೋ ಹಾಯ್ ನಮಸ್ತೆ ನನ್ನ ಪ್ರೀತಿ ಎಲ್ಲ ಕನ್ನಡಿಗರಿಗೆ. ನೆನ್ನೆ ನಮ್ಮ ಮನೆಯವ್ರು ರಜಾ ಹಾಕಿದ್ರು ಅಂದ್ಬಿಟ್ಟು ಚುಂಚನಗಿರಿಗೆ ಹೋಗೋಣ ಅಂತ ನಾನು ಮತ್ತು ನಮ್ಮ ಮನೆಯವರು ನಮ್ಮ ಪಾಪ ಹೋಗ್ತಾಯಿದ್ದೋ. ಗೈಸ್ ಎಷ್ಟು ಖುಷಿ ಆಯಿತು ಅಂದರೆ ನೆನ್ನೆ ಕಾಲಭೈರೇಶ್ವರ ಹುಟ್ಟಿದ ದಿನ ಅಂತೆ ನನಗೆ ಗೊತ್ತೇ ಇಲ್ಲ. ಆದರೂ ಹೋದೋ ದೇವ್ರು ಒಳ್ಳೇದು ಮಾಡ್ದ ಹಿಂಗೋ ಅಂದ್ಕೊಂಡು ಸುಮ್ಮನೆ ರಜಾ ಹಾಕಿದ್ರಲ್ಲ ಎಲ್ಲರೂ ಹೋಗಿ ಬರೋಣ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ನಾನು ನಮ್ಮ ಪಾಪ ಎಲ್ಲ ಹೋಗ್ತಾ ಇದು ಏನು ಖುಷಿ ಅಂದರೆ ನೋಡಿ ಚುಂಚನಗಿರಿ ನಿಮಗೆ ದೇವ್ರ ದರ್ಶನ ಮಾಡಿಸ್ತೀನಿ. ಫೋಟೋ ತೆಗಿಯೋಂಗಿಲ್ಲ ವೀಡಿಯೋ ತೆಗಿಯೋಂಗಿಲ್ಲ ಆದರೂ ತೆಗ್ದೆ ಏನೇ ಆಗಲಿ ಅಂತ ಬಂದು ನಾನು ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡು ಫುಲ್ಲು ಖುಷಿ ಅಂದರೆ ಖುಷಿ ಅಂದರೆ ಏನು ಗೊತ್ತಾ ಗೈಸ್, ನನ್ನ ಮಗ ಫುಲ್ ಮೆಟ್ಲು ನೆರೆದ್ಬಿಟ್ಟ. ಬರಬೇಕಾದ್ರೆ ಮಾತ್ರ ಒಂದು 10 ಮೆಟ್ಲು ನಮ್ಮ ಮನೆಯವ್ರು ಇಳಿಸಿದ್ರು ತಲೆ ಮೇಲೆ ಕೊಂಡಿಸ್ಕೊಂಡು. ಫುಲ್ ಮೆಟ್ಲು ಅವನೇ ನಡೆಯೋನು. ನನಗಂತದ್ದು ನೋಡಿ ತುಂಬ ಖುಷಿ ಆಯಿತು. ನನ್ನ ಮಗ ಇಷ್ಟು ದೊಡ್ಡವನಾಗನೇ ಈ ಥರ ನಡೀತವನೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ. ನೈಸರ್ಗಿಕ ಇದಕ್ಕೆ ಹೋಗೋಣ ಅಂದ್ಕೊಂಡು ಟೈಮ್ ಆಗೋಯ್ತು ಅಂದ್ಕೊಂಡು ಫೈನಲಿ ಚುಂಚನಗಿರಿ ದೇವಸ್ಥಾನ ಹತ್ರ ಬಂದು ತುಂಬ ದಿನದ ನಂತರ ತುಂಬ ದಿನ ಅಂದರೆ ಆಲೇ 1 ವರ್ಷ 2 ವರ್ಷ ಆಗೋಯ್ತು ಗೈಸ್ ಚುಂಚನಗಿರಿಗೆ ಹೋಗೇ ಇರಲಿಲ್ಲ. ಸ್ವಲ್ಪ ಹಂಗೆ ಹಿಂಗೆ ಮನಸ್ತಾಪಗಳಿತ್ತು, ಮನೇಲಿ ಪ್ರಾಬ್ಲಮ್ ಇದ್ದು, ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ನಮ್ಮ ಮನೇಲಿ ರಜೆ ಇತ್ತಲ್ಲ ನಡಿ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ನೆನ್ನೆ ಶುಕ್ರವಾರ ಅಂದ್ಬಿಟ್ಟು ಜನ ಕಮ್ಮಿ ಅಂದ್ಬಿಟ್ಟು ಹೋದೋ. ಆದರೆ ಜನ ಕಮ್ಮಿ ಇಲ್ಲ, ನೆನ್ನೆನೂ ಜನ ಜಾಸ್ತಿ, ಅಲಂಕಾರ ಎಲ್ಲ ಮಾಡಿದರು. ಯಾಕಪ್ಪ ಅಂದರೆ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ. ಫೈನಲಿ ಚುಂಚನಗಿರಿ ದೇವಸ್ಥಾನ ಹತ್ರ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಇವಾಗ ದರ್ಶನ ಮಾಡೋಕ್ಕೆ ನಮ್ಮ ಮನೆಯವ್ರು ಗಾಡಿನ ಮೇಲೆ ಹೋಗೋಣರು ತಿರ್ಗಾ ಬೇಡ ನಡೆಯೋಣ ಬಾ ಅಂತ ನಮ್ಮ ಮನೆಯವ್ರು ಅಂದರು. ನಮ್ಮ ಪಾಪ ನಡೀತೀಯ ಅಂದರೆ ಹ್ಞೂ ನಡೀತೀನಿ. ನಮ್ಮ ಪಾಪಂಗೆ ಏನೋ ಒಂಥರ ಖುಷಿ ನಡೆಯೋಕ್ಕೆ. ಹ್ಞೂ ಅಮ್ಮ ನಡೀತೀನಿ ಅಂತ ಅವನು ಫೈನಲಿ ನಡ್ಕೊಂಬಂದ. ನೋಡಿ ಯಾವ ಥರ ನಿಂತಿದ್ದಾನೆ. ಅಮ್ಮ ವೀಡಿಯೋ ಮಾಡಮ್ಮ ಅಂತ ನಿಂತ್ಕೊಂಡ. ಅವನಿಗೆ ವೀಡಿಯೋ ಮಾಡಿಕೊಂಡು ಅವರಪ್ಪ ಶರ್ಟ್ ಎಲ್ಲ ಎಳಿತಿದ್ರು. ನಾನು ನಿಂತ್ಕೊಂಡ ಫೋಟೋ ತೆಗಿಯಮ್ಮ ವೀಡಿಯೋ ಮಾಡೋಣ ಅಂತ ಒಂದು ವೀಡಿಯೋ ಮಾಡಿದೆ. ಅವನಿಗೆ ಫೋಟೋ ಹುಚ್ಚು ನಂತರ ಜಾಸ್ತಿ ಆಗೈತೆ. ಸ್ಟಾರ್ಟ್ ಮಾಡ್ದವು ನಡೆಯೋಕ್ಕೆ. ನಾನು ನನ್ನ ಮಗ ನಮ್ಮ ಹಸ್ಬೆಂಡು. ಯಪ್ಪಾ ದೇವ ಏನು ಬಿಸಿಲು ಏನಿದು ಅನ್ಬೇಡ. ನಾನು ಟೊಪ್ಪಿ ಹಾಕ್ಕೊಂಡು ಯಾವ ಥರ ಕಾಣ್ತಾಯಿದ್ದೀನಿ ಹೇಳಿ ಒಂದು ಸಲ. ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ನಡೆಯೋಕ್ಕೆ. ನನ್ನ ಮಗ ಇಶಪ್ಪ ಅಂದರೆ ಅಮ್ಮ ವೀಡಿಯೋ ಮಾಡಮ್ಮ ನಾನು ಮಾಡ್ತಿದ್ದೀನಿ ನಡಿ ಅಂತ ಅವನಿಗೆ ಹೇಳ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ. ಹಂಗೋ ಅಲ್ಲಿರೋರು ಅಂತ ಇದ್ದರು, ಅಲ್ಲ ಇಬ್ಬರು ಅಂಕಲ್ ಕೂತಿದ್ರು, ನೀವೇ ನಡೆಯೋಕ್ಕೆ ಬುಸ ಅಂತೀರಾ, ನಿಮ್ಮ ಮಗ ನಡೀತಾರ ನೋಡಿ ಆ ಪಾಪಂಗಿರೋದು ನಿಮಗಿಲ್ಲ ಅಂತ. ನೋಡಿ ಎಷ್ಟು ಚೆನ್ನಾಗಿ ನಡೀತಾವ ನನ್ನ ಮಗ ಅಂದರೆ ನನಗಂತೂ ಫುಲ್ಲು ಹ್ಯಾಪಿ. ನನ್ನ ಮಗ ಇಷ್ಟು ದೊಡ್ಡವನಾಗೋದಲ್ಲ ನೋಡಿ ಯಾವ ಥರ ಅವನಿಗೆ ಆಗದಿರುವ ಅವನಿಗೆ ನಡಿಬೇಕು ಅನ್ನೋದೊಂದು ಕುತೂಹಲ ಆಯ್ತಲ್ಲ, ಅದು ನೋಡಿ ನಂಗೆ ತುಂಬ ಇಷ್ಟ ಆಯಿತು. ಮಕ್ಳುಗಳ್ನ ನಾವು ಯಾವ ಥರ ಕಲಿಸ್ತೀವೋ ಆ ಥರ ಬರ್ತಾರೆ ಅಂತ ಇವಾಗ ನೋಡಿಕೊಂಡೆ. ಅವರಪ್ಪ ನಡೆಸಿದ್ರು. ಫೈನಲಿ ಫುಲ್ಲು ಮೆಟ್ಲು ನೆಡ್ದ ಗೈಸ್. ನನಗೆ ಸುಸ್ತಾಗೋದು, ನಮ್ಮ ಹಸ್ಬೆಂಡ್ಗೂ ಸುಸ್ತಾಗೋದು. ಫೈನಲಿ ಅವ್ನು ನೆಡ್ದ. ನಾನು ಹಿಂದೆ ಬರ್ತಾಯಿದ್ದವ್ನು ಹಿಂದೆ, ಅಮ್ಮ ವೀಡಿಯೋ ಮಾಡಮ್ಮ ಅಂತ. ನನಗೆ ಖುಷಿ ಒಂದು ಕಡೆ ನಗು ಏನೋ ಒಂಥರ ಗೈಸ್, ಫುಲ್ಲಿ ಖುಷಿ ನಗು. ನನ್ನ ಮಗನ ನೋಡಿದ್ರೆ ನನಗೆ ನಡಿಬೇಕಾದ್ರೆ ನೋಡಿ ಸುಸ್ತಾಗ್ತಿರೋದು. ಹಿಂದೆ ಬರೋರು ಬರ್ತಾರೆ, ಮುಂದೆ ಹೋಗೋರು ಹೋಗ್ತಾರೆ, ನನಗೂ ಸುಸ್ತಾಗೋದು. ಆದರೂ ನಡೀತಾ ಇದೆ. ದರ್ಶನ ಮಾಡಲೇಬೇಕಲ್ಲ ದೇವ್ರದ್ದು ಅಂದ್ಬಿಟ್ಟು ದೇವ್ರದ್ದು ಕುಂಕುಮ ಇಕ್ಕೊಂಡು ನಡೆದೆ. ನೋಡಿ ಯಾವ ಥರ ನಡೀತಾ ಇದ್ದೇನೆ. ಅಯ್ಯೋ ದೇವ. ನನ್ನ ಮಗ ನನಗೆ ಅಂದರೆ ಪ್ರಾಣ ಗೈಸ್. ನನಗೆ ಆಗಲಿ ನಮ್ಮ ಹಸ್ಬೆಂಡ್ಗೆ ಆಗಲಿ ಮಗನ ಕಂಡ್ರೆ ತುಂಬ ಇಷ್ಟ. ಇಲ್ಲಿ ಸ್ಕೂಲ್ ಹುಡುಗಿರೆಲ್ಲ ಬರ್ತಾಯಿದ್ರು. ಇವತ್ತು ಒಂದು ವಿಶೇಷ ಐತೆ ಅನ್ನಲ್ಲ, ಅದಕ್ಕೋಸ್ಕರ ಇದು ಸ್ಕೂಲ್ ಮಕ್ಕಳನ್ನೆಲ್ಲ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ರು. ಏನು ವಿಶೇಷಪ್ಪ ಅಂದರೆ ಕಾಲಭೈರೇಶ್ವರ ಹುಟ್ಟಿದ ದಿನ ಅಂತೆ. ಅದಕ್ಕೋಸ್ಕರ ಇವತ್ತು ಸ್ಕೂಲ್ ಮಕ್ಕಳಂತೂ ತುಂಬ ಜನ ಇದ್ದರು ಗೈಸ್. ಅಷ್ಟು ಜನ ಇದ್ದರು ನೋಡಿ ಯಾವ ಥರ ನನ್ನ ಮಗ ನಡೀತಾ ಇದ್ದಾನೆ. ನನ್ನ ಮಗನಂತೂ ಮಾತಾಡ್ಸ್ಕೊಂಡು ಮುತ್ತು ಕೊಟ್ಕೊಂಡು ಎಲ್ಲ ಮಾಡ್ತಾಯಿದ್ರು ಹುಡುಗಿರು. ನನಗಂತೂ ಖುಷಿ ಅಂದರೆ ಖುಷಿ. ಅವ್ರು ಮುತ್ತು ಕೊಡೋದು, ಅವ್ರ ಜೊತೆ ನನ್ನ ಮಗ ಆಟ ಆಡೋದು ಎಲ್ಲ ಮಾಡ್ತಿದ್ರು. ನಮ್ಮ ಯಜಮಾನ್ರಿಗೆ ಸುಸ್ತಾದರು ನೋಡಿ ನನ್ನ ಮಗ ನಡೆದ. ನನಗಂತೂ ಫುಲ್ ಹ್ಯಾಪಿ ಆಯಿತು. ನಾನು ಎತ್ಕೊಂಡೆ, ಇಲ್ಲ ಅಪ್ಪ ನಾನು ನಡೀತೀನಿ ಅಂತ ಅವನೇ ನಡೆದ. ಈ ವಿಡಿಯೋದಲ್ಲಂತೂ ಫುಲ್ ನನ್ನ ಮಗನೇ ನಡೆದ. ನನಗಂತೂ ಖುಷಿ ಆಯಿತು. ಫೈನಲಿ ಮೇಲೆ ಬಂದು ನೋಡಿ ಗೈಸ್. ಇಲ್ಲೂ ಅಷ್ಟೇ ಅವ್ನಿಗೆ ಕಾಲು ನೋವ್ತೈತೆ ಎತ್ಕೋತೀನಿ ಅಂದರೆ, ಅಪ್ಪ ನಾನು ಎತ್ಕೊಳ್ಳಬೇಡಪ್ಪ ನಾನು ನಡೀತೀನಿ. ಸ್ಕೂಲ್ ಮಕ್ಕಳು ನೋಡಿ
ನನ್ನ ಸ್ಕೂಲ್ ಮಕ್ಕಳು ಹೋಗ್ತಾ ಇದ್ದಾಗ ನಾನು ಹಳೇ ಸ್ಕೂಲಿನ ನೆನಪಾಯ್ತು. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾವ್ರೆ. ನಾವು ಅವಾಗ ಹಿಂಗೆ ಹೋಗ್ತಾ ಇದ್ದೋ. ಅವಾಗ ನಮ್ಮದು ಸ್ಕೂಲ್ ನೆನಪಾಯಿತು. ಮೋಡ ಕವಿದ ವಾತಾವರಣ ಅಂತ ಹೇಳ್ತಲ್ಲ ಆ ಥರ. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ನಮ್ಮ ಉಸಿರೇ ಚಿರಋಣಿ ಅಂತ ಗಾದೆ ಐತಲ್ಲ. ಇಲ್ಲಿ ನೋಡಿ ಇಲ್ಲೂ ಬರ್ತವ್ರೆ. ಅಲ್ಲೆಲ್ಲ ಕೂತಿದ್ರು ಬರ್ತಿದ್ರು. ಮೋಡ ನೋಡಿ ಗೈಸ್ ಎಷ್ಟು ಚೆನ್ನಾಗೈತೆ. ಇಲ್ಲೆಲ್ಲ ಕೂತಿದ್ದಾರೆ ಹುಡುಗರುಗಳೆಲ್ಲ. ಎಷ್ಟು ಜನ ಹುಡುಗರು ಕೂತಿದ್ದಾರೆ ಅಂದರೆ ಸಖತ್ತು ಜನ ಇದ್ರು ಬಿಡಿ. ತುಂಬ ಜನ ಅಂದರೆ ಜನ, ಮಕ್ಕಳೇ ಜಾಸ್ತಿ ಇದ್ರಲ್ಲಿ. ಒಳಗಡೆ ಜನಕ್ಕಿಂತ ಮಕ್ಕಳು ಅಂದರೆ ತುಂಬ 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 ಮಕ್ಕಳಿದ್ರು. ಇವಾಗ ಟೈಮಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣ್ತೈತಿ ನೋಡಿ ಗೈಸ್. ಫೈನಲಿ ದೇವಸ್ಥಾನ ಹತ್ರ ಬಂದು ಅವರು ವೀಡಿಯೋ ಮಾಡಬೇಡಿ ಅಂದರು. ನೋಡಿ ಎಷ್ಟು ಅಲಂಕಾರ, ಫ್ಲವರ್ದಾಗಲಿ ಅಲಂಕಾರ ಆಗಲಿ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಅಜ್ಜಿ ತಲೆ ಬೇರೆ ಕಾಣ್ತಿತ್ತು. ಆದರೂ ಬಿಡಲಿಲ್ಲ. ನಿಮಗೂ ದರ್ಶನ ಮಾಡಿಸ್ಬೇಕು ಅಂತ ಹಂಗೋ ಹಿಂಗೋ ಕಷ್ಟಪಟ್ಟು ವೀಡಿಯೋ ಮಾಡಿದೆ. ಅವ್ರು ವೀಡಿಯೋ ಮಾಡಬೇಡಿ ಅಂದರು. ನಾನು ಹಂಗೂ ಬಿಡಲಿಲ್ಲ, ವೀಡಿಯೋ ಮಾಡಿದೆ. ನಿಮಗೆಲ್ಲ ದರ್ಶನ ತೋರಿಸೋಣ ಅಂದ್ಬಿಟ್ಟು. ಎಷ್ಟು ಅಲಂಕಾರ ಆಗಲಿ ಎಲ್ಲ ತುಂಬ ತುಂಬ ಚೆನ್ನಾಗಿ ಮಾಡಿದರು. ಏಕೆ ಇವತ್ತು ಅಂದರೆ ಕಾಲಭೈರವ ಹುಟ್ಟಿದ ಅಂದ್ಬಿಟ್ಟು ಅಲಂಕಾರ ಎಲ್ಲ ಚೆನ್ನಾಗಿ ಬಂದಿದ್ರು. ಇಲ್ಲೂ ಅಷ್ಟೇ ನೀರಿಗೆ ಹತ್ರನೂ ಕೆಳಗಡೆ ಹೋಗ್ಬೇಕಾದ್ರೆ ಇಲ್ಲೂ ಅಷ್ಟೇ ವೀಡಿಯೋ ಮಾಡಿ ಬಂದಿದ್ರು. ಹಾಗೂ ಬಿಡಲಿಲ್ಲ, ವೀಡಿಯೋ ಮಾಡಿದೆ. ನೋಡಿ ಮಾಡ್ಕೊಂಡು ಬರ್ತಾಯಿದ್ದೀನಿ ಮುಂದೆ. ಕಾಲಭೈರವೇಶ್ವರ ಹುಟ್ಟಿದ ದೇವಸ್ಥಾನ ಅಷ್ಟೇ ತುಂಬ ಚೆನ್ನಾಗೈತೆ. ನನಗಂತೂ ದೇವಸ್ಥಾನ ಇಷ್ಟ ಆಯಿತು. ಒಳಗಡೆ ಅಲಂಕಾರ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ತುಂಬ ತುಂಬ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಇಷ್ಟ ಆಯಿತು. ನೀವು ನೋಡ್ತಿದ್ದೀರ ಎಷ್ಟು ಚೆನ್ನಾಗೈತೆ ಫ್ಲವರ್ಗಳೆಲ್ಲ. ನನಗಂತೂ ಕಣ್ಣಲ್ಲಿ ತುಂಬಿಕೊಂಡಿದ್ದು ಆನಂದ ಐತೆ. ದರ್ಶನ ಮಾಡ್ಕೊಂಡು ನೋಡಿ ಬೆಟ್ಟ ಗುಡ್ಡ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಸೂರ್ಯ ಅಂತೂ ತುಂಬ ಚೆನ್ನಾಗಿ ಕಾಣ್ತಿತ್ತು. ಸೂರ್ಯ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಪ್ರಸಾದ ಏನೋ ತಾಳಕ್ಕೆ ಹೋಗಲಿಲ್ಲ ನಾನು. ನೋಡಿ ಇಲ್ಲೂ ಮಕ್ಕಳು ಇನ್ನೂ ಹೋಗ್ತಾ ಇದ್ದಾರೆ, ಸ್ಕೂಲ್ ಮಕ್ಕಳು. ಪ್ರಸಾದ ಏನೋ ತೊಗೊಳ್ಳಿಲ್ಲ, ಹಂಗೆ ಎಲ್ಲ ನೋಡ್ಕೊಂಡು ನಾನೇನಾರು ಒಂದು ತೊಗೊಳ್ಳೋಣ ಅಂತ ಹೋದರೆ ನನ್ನ ಮಗ ಬಿಡೋಲ್ಲ. ನನಗೆ ಅದು ಬೇಕು ಇದು ಬೇಕು ಅಂತಾನೆ. ಅದಕ್ಕೋಸ್ಕರ ಏನು ತೊಗೊಳ್ಳಿಲ್ಲ. ಪ್ರಸಾದನೂ ಬೇಡ ಏನೂ ಬೇಡ, ಇನ್ನೊಂದು ಸಲ ಬಂದರೆ ತೊಗೊಳ್ಳೋದ. ದರ್ಶನ ಮಾಡಿದ್ವಲ್ಲ ಅದೇ ಖುಷಿ ಇದ್ವಿ. ನನ್ನ ಅಪ್ಪ ಮಕ್ಕಳು ಎಷ್ಟು ಚೆನ್ನಾಗಿ ನಡ್ಕೊಳ್ತಾ ಇದ್ದಾರೆ. ದೇವ್ರು ನೋಡ್ತಾ ಇದ್ದರೆ ಮನೆಗೆ ಬರೋಕ್ಕೆ ಮನಸ್ಸು ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಒಳಗಡೆ ಹೋದ ಈಚೆಗೆ ಬರೋಕ್ಕೆ ಮನಸ್ಸು ಬರಲ್ಲ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಇನ್ನೂ ವೀಡಿಯೋ ಮಾಡಬೇಕು ಅನಿಸುತ್ತೆ. ನೀವು ಸಪೋರ್ಟ್ ಮಾಡಲಾಂದ್ರೆ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗಲ್ಲ, ತುಂಬ ಬೇಜಾರಾಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಸಪೋರ್ಟ್ ಮಾಡ್ತೀರ ಅಂದ್ಕೊಂಡಿದ್ದೀನಿ. ನೋಡಿ ಇವರಿಬ್ಬರು ಎಷ್ಟು ಸ್ಟೈಲಾಗಿ ನಡೀತಾ ಇದ್ದಾರೆ ಅಪ್ಪ ಮಕ್ಕಳು ಅಂತ. ತಿರ್ಗಾ ಮತ್ತೆ ಕೆಳಗಡೆ ಇಳಿತಾ ಇದ್ದೀವಿ ಎಲ್ಲರೂ. ನಾನು ನಮ್ಮ ಮನೆಯವರೆಲ್ಲ ಎಲ್ಲ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಇಳಿತಾ ಇದ್ವಿ. ಹಂಗೂ ಆಗಲಿಲ್ಲ. ಅದಕ್ಕೋಸ್ಕರ ನಮ್ಮ ಮನೆಯವರು ಬಾರಪ್ಪ, ನಾನು ಬೈದೆ,
ಪಾಪ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗೋನೆ, ಬರಬೇಕಾದ್ರೆ ನಡ್ಕೊಂಡು ಬರ್ತಾನೆ ಅಂತಂದಿದ್ದಕ್ಕೆ ಕೊಡಪ್ಪ ಕೂಸು ಮರಿ ಮಾಡ್ಕೋತೀನಿ ಅಂತ ನಮ್ಮ ಹಸ್ಬೆಂಡ್ ಸ್ವಲ್ಪ ಹೊತ್ತು ನಡೆಸಿ ಸ್ವಲ್ಪ ಹೊತ್ತು ಕೂಸು ಮರಿ ಮಾಡಿಸ್ಕೊಂಡ್ರು ಅವನ್ನ. ನನಗದು ಖುಷಿ ಆಯಿತು. ಪಾಪ ಅವನಿಗೂ ಕಾಲು ನೋವು ಬರಲ್ಲ, ಇನ್ನು ಚಿಕ್ಕ ಮಗು ಪಾಪ ಮೆಟ್ಲು ನೆಡ್ದವನೆ ಅಂದರೆ ನಾವು ಖುಷಿ ಪಡಬೇಕು. ಅವರಪ್ಪ ಕೂಸು ಬಿಟ್ಟು ಬೆನ್ನ ಹಿಂದೆ ನೀನು ಬಂದಿ ತಮ್ಮ ಅಪ್ಪ ಮಕ್ಕಳು ಕೂಸು ಮರಿ. ಅಪ್ಪ ಅಪ್ಪ ಐ ಲವ್ ಯು, ಅಪ್ಪ ಅಪ್ಪ ಐ ಲವ್ ಯು ಅಂತ ಅಪ್ಪ ಮಗ ಬರ್ತಿದ್ದಾರೆ. ನನಗಂತೂ ಫುಲ್ ಹ್ಯಾಪಿ. ಒಂದೊಂದ್ಸಲ ಕೋಪ ಬಂದರೆ ಅಷ್ಟೇ ಅವ್ರು ಬೈಯೋದವನ್ನ, ನಾನೇ ತುಂಬ ಬೈಯೋದು. ನಗುನು ಡೋನ್ಸ್ ಮಾಮ ಫೋಟೋ ತೆಗಿ, ಮಾಮ ಫೋಟೋ ತೆಗಿ, ಎಲ್ಲೆಲ್ಲೂ ಬರೀ ಫೋಟೋದು ಹುಚ್ಚು ನನ್ನ ಮಗುಗೆ. ಹೋಗ್ಲಿ ಬನ್ನಿ, ಏನು ಮಾಡೋಕ್ಕಾಗಲ್ಲಲ್ವಾ. ಆನೆ ಮೇಲಿನ ಅಂಬಾರಿ ಅಂತ ಅವರಪ್ಪ ಮಗು ಹೊತ್ಕೊಂಬತ್ತಿದೆ. ಇವೆಲ್ಲ ಕೆಳಗೆ ಇಳಿದಾಯಿತು. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ಬಾಯ್ ಆಲ್ ಫ್ರೆಂಡ್ಸ್.